ಎಂಜಾಯ್ಮೆಂಟ್ ಮಾತ್ರ ಅನ್ಲಿಮಿಟೆಡ್ ಅನ್ಬೋದು. ಪ್ರತಿಯೊಬ್ಬರು ಡ್ಯಾನ್ಸ್ ಮಾಡೋರು ಮಾತ್ರ. ರತ್ನವ್ರ ಅಮ್ಮನ ಮಿಸ್ ಆದರು, ಅದು ಬಿಟ್ಟರೆ ಪ್ರತಿಯೊಬ್ಬರು ಡ್ಯಾನ್ಸ್ ಬರುತ್ತೋ ಇಲ್ವೋ ಎಂಜಾಯ್ಮೆಂಟ್ ಮಾತ್ರ ಅಲ್ಟಿಮೇಟ್. ಆ್ಯಕ್ಚುಲಿ ಇಲ್ಲಿ ಮ್ಯೂಸಿಕ್ ಹೋಯ್ತು, ಕಾಪಿರೈಟ್ ಆಗುತ್ತೆ ಅಂತ ನಾವು ಮ್ಯೂಟ್ ಮಾಡಿದ್ವಿ. ಅದಿದ್ದಂತೂ ಇನ್ನೂ ಚಿಂದಿಯಾಗಿ ಕಾಣಿಸ್ತಿತ್ತು ಮೊದಲಾಯಿತು. ಕೊನೆಗೆ ಹುಡುಗಿನೂ ಬಿಡ್ತಿಲ್ಲ, ಅವನು ಕರ್ಕೊಬಂದೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನಾವುಗಳೇ ಡ್ಯಾನ್ಸ್ ಆಡಿದ್ವಿ. ಆಮೇಲೆ ಅದನ್ನ ನೋಡಿ ಹುಡುಗಿನ ಕರ್ಕೊಬಂದು ಕ್ಯಾಮ್ರಾಮ್ಯಾನ್ಗೂ ಸುಸ್ತಾಗೋಯ್ತು. ನಾವು ಮಾಡಿದ್ದು ನೋಡಿ ಅವ್ನಿಗೊಂದು ಐಡಿಯಾ ಬಂದು ಹುಡುಗಿನ ನಿಲ್ಲಿಸಿ ಅವ್ರ ಮುಂದೆ ಒಂದು ಡ್ಯಾನ್ಸ್ ಆಡ್ತೀವಿ. ಆಮೇಲೆ ಫನ್ ಮಾತ್ರ ಸೂಪರಾಗಿತ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗಾಗುತ್ತೆ ಅಂತ. ಸಕ್ಕತ್ತಾಗಿತ್ತು. ಮತ್ತು ಎಲ್ಲ ಕಸಿನ್ಸು, ರತ್ನ ಅಣ್ಣಂದಿರು, ತಮ್ಮಂದಿರು ಎಲ್ಲ ಸೇರಿ ಒಳ್ಳೆ ಫನ್ನು ಎಂಜಾಯ್ ಮಾಡಿದ್ವಿ. ಮತ್ತು ನಾನಂತೂ ಎಕ್ಸೆಪ್ಟೇ ಮಾಡಿರಲಿಲ್ಲ ಇಷ್ಟು ಎಲ್ಲರೂ ಎಂಜಾಯ್ ಮಾಡ್ತಾರಂತ. ಅದ್ರಾಗೂ ನಮ್ಮ ಸರ್ವೇಶ್ ಅವರು ಫುಲ್ ಡ್ಯಾನ್ಸ್ ಮಾಡ್ತಾರಂತಂದ್ರೂ ನಾವು ಒಂಚೂರು ಅಂದ್ಕೊಂಡಿರಲಿಲ್ಲ. ಸೊ ಅವರು ಓಪನ್ ಆದರೂ ಎಲ್ಲರೂ ಡ್ಯಾನ್ಸ್ ಮಾಡೋದಲ್ದ ಮದ್ವೆ ಹುಡುಗಿ ಕಡೆಯಿಂದನೂ ಡ್ಯಾನ್ಸ್ ಮಾಡಿದ್ವಿ. ಆ್ಯಂಡ್ ಹುಡುಗಿನ ಎತ್ತೋದು, ಹುಡುಗನ ಎತ್ತೋದು, ಹೊಟ್ಟೆಯಲ್ಲಿ ಒಬ್ರನ್ನೊಬ್ರು ಎತ್ತೋದು, ಭಾಳನೇ ಎಂಜಾಯ್ ಮಾಡೋದು. ಭಾಳಷ್ಟು ಕ್ಲಿಪ್ಗಳೇ ಮಿಸ್ ಆಗ್ಯಾವು. ಬಿಕಾಸ್ ಎಲ್ಲರೂ ಡ್ಯಾನ್ಸ್ ಮಾಡೋದ್ರಾಗ ಇಷ್ಟು ಬ್ಯೂಸಿ ಇದ್ರಲ್ಲ, ವೀಡಿಯೋಸನ್ನು ಜಾಸ್ತಿ ತೊಗೊಳಕ್ಕಾಗಿಲ್ಲ.